ಮಂಡ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜದ ದಂಗಲ್. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರುತ್ತಾ ಹನುಮ ಧ್ವಜ ಹಾರಿಸಲು ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಪಣ ತೊಟ್ಟಿದೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಮಾಡೋದಕ್ಕೆ ಈಗ ಮುಂದಡಿ ಇಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಶೋಭಾಯಾತ್ರೆ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನು ಮಾಡ್ತಾರೆ. ಸಮಾವೇಶದ ವೇದಿಕೆಗೆ ಉರಿಗೌಡ ನಂಜೇಗೌಡ ಹೆಸರನ್ನು ಇಟ್ಟಿದ್ದಾರೆ. ಆ ಮೂಲಕ ಕೆರಗೋಡು ಘಟನೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಹನುಮ ಧ್ವಜವನ್ನು ಹಾರಿಸೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಈಗ ಮುಂದಾಗಿರೋದು. ಮಂಡ್ಯದಲ್ಲಿ ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ, ಸುದ್ದಿಗೆ ಬಂದಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಜ್ಞಾಪಕಾರ್ಥ ನೆನಪಿಗಾಗಿ ನಿರ್ಮಿಸಿರುವ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮ ಧ್ವಜ ಹಾರಿಸುವ ಕೂಗು ಕೇಳಿ ಬಂದಿದೆ. ಇದಕ್ಕೆ ಅಂತಲೇ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ಇಳಿದಿದ್ದಾವೆ. ಹೇಗೆ ಏನು ಎತ್ತ ನೋಡಿ. ಕಳೆದ ವರ್ಷ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು. ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಇದೀಗ ಮತ್ತೆ ಹನುಮ ಧ್ವಜ ದಂಗಲ್ ಮುನ್ನೆಲೆಗೆ ಬಂದಿದೆ. ಹನುಮ ಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ. ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆಗೆ ಸಿದ್ಧತೆ. ಕಳೆದ ವರ್ಷ ಕೆರಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮ ಧ್ವಜ ಗಲಾಟೆ ಭಾರೀ ಸದ್ದು ಮಾಡಿತ್ತು. ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮ ಧ್ವಜ ಹಾರಿಸಿದ್ರು. ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಹನುಮ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು. ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ. ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ. ಅದಕ್ಕಾಗಿ ಇದೇ ಏಪ್ರಿಲ್ 12ರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಹನುಮ ಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ. ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ, ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಹಾರಬೇಕು ಅನ್ನುವಂಥದ್ದು. ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ, ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು. ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ. ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದ್ದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ, ಹಿಂದೂ ವಿಶ್ವ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ, ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದಲೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ. ಸುಮಾರು 1200 ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ತಣ್ಣಗಾಗಿದ್ದ ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ 20,000 ಜನರನ್ನು ಸೇರಿಸುವ ಸಾಧ್ಯತೆ ಇದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಓಕೆ, ತಮ್ಮ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೋರಾಟ ಮಾಡೋದು ಇರುವಂಥದ್ದು, ಅದರಲ್ಲಿ ಎರಡು ತಪ್ಪಿಲ್ಲ. ಆದರೆ 2 ಪಾಯಿಂಟ್ ನಾನು ಇಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲೊಂದು ಮಾತು ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ನಾಗಮಂಗಲ ಗಣೇಶೋತ್ಸವ ವಿಚಾರ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಾ ನಾಗಮಂಗಲ ಗಣೇಶೋತ್ಸವ ವಿಚಾರದ ನಂತರ ಏನಾಯ್ತು ಅಂತೇಳಿ ಅಲ್ಲಿ ಗಲಾಟೆ ಆಯ್ತಲ್ಲ, ಅಲ್ಲಿ ಗಣಪತಿಯ ವಿಗ್ರಹ ಅಲ್ಲೇ ಇತ್ತಲ್ಲ, ಅಲ್ಲೊಂದು ನೈವೇದ್ಯ ಒಂದು ಹೂ ಹಾಕೋದಕ್ಕೆ ಜನ ಇದ್ರೇನ್ರಿ? ಆಮೇಲೆ ನಾನೇ ಹೋಗಿದ್ದಲ್ಲ ಸರ್, ಇರಲಿಲ್ಲ ತಾನೇ? ಆಮೇಲೆ ಏನಿರಲಿಲ್ಲ. ಆಮೇಲೆ ಯಾವ ಇದರಲ್ಲಿ ಮಾತಾಡ್ತೀರಿ ನೀವೆಲ್ಲ? ಕೊನೆಗೆ ಹೆಂಗಾಯ್ತಂದ್ರೆ ಸರ್, ಪೊಲೀಸರೇ ವಿಸರ್ಜನೆ ಮಾಡೋದು. ನಾನು ಓಕೆ, ಗಲಾಟೆ ಆಯಿತು, ಮತ್ತೆ ಗಣಪತಿನಲ್ಲಿ ಇರಿಸಿದ್ದಾರೆ. ನೀವು ಯಾರಾದರೂ ಹೋದ್ರು ಇಲ್ಲಪ್ಪ ನಾವು ರಾತ್ರಿ ಬೆಳಿಗ್ಗೆ ಅಲ್ಲಿ ಗಣಪತಿ ಇದೆ, ನಾವು ಬೆಳಿಗ್ಗೆ ಒಂದು ಪೂಜೆ, ಮಧ್ಯಾಹ್ನ ಒಂದು ಪೂಜೆ, ಸಂಜೆ ಒಂದು ಪೂಜೆ, ಒಂದು ಹೂ ಹಾಕ್ತೀವಿ, ಒಂದು ನೈವೇದ್ಯ ಇಡ್ತೀವಿ ಮಾಡಿದ್ರೆ ನೀವು
ಇದು ನನ್ನ ಪ್ರಶ್ನೆ, ಇದು ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಹೋರಾಟಗಳನ್ನು ಪ್ರಚಾರಕ್ಕಾಗಿ ಮಾಡಬೇಡಿ ದಯವಿಟ್ಟು. ನೀವು ಹಿಂದೂ ಧರ್ಮದ ಹೋರಾಟ ಮಾಡೋದಿದ್ರೆ ಹಿಂದೂ ಧರ್ಮದ ಹೋರಾಟವನ್ನು ಮಾಡಿ, ಅದನ್ನು ರಾಜಕೀಯವನ್ನು ತರಬೇಡಿ ದಯವಿಟ್ಟು. ಅವತ್ತು ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಗಲಾಟೆ ಆದ ನಂತರ ಗಣಪತಿಯಲ್ಲಿ ಅನಾಥವಾಗಿ ಕೂತಿತ್ತು, ಒಂದು ಹೂ ಹಾಕೋರಿರಲಿಲ್ಲ, ಅಥವಾ ಅದನ್ನು ಪೊಲೀಸರು ಕೇಳಿದ್ರು ಕೂಡ ಅದಕ್ಕೇನು ನಿಮಗೆ ತೊಂದರೆ ಇರ್ತಿರಲಿಲ್ಲ. ಯಾರಾದರೂ ಬಂದ್ರೆ ನೀವು ಅವತ್ತು ಅವಮಾನ ಆಯ್ತು ಅಂತ ಹೇಳ್ತೀರಿ. ಯಾರು ನೀವೇ ಅಲ್ವ ಅವಮಾನ ಮಾಡಿದ್ದು? ಮತ್ತೆ ಗಲಾಟೆ ಆದ ನಂತರ ನನ್ನ ಪ್ರಶ್ನೆ ಅಪ್ಪ, ಯಾರಿಗಾದರೂ ನನ್ನ ಪ್ರಶ್ನೆ ಮಾಡೋರು ಮಾಡಿ. ಗಲಾಟೆ ಆದ ನಂತರ ಇದೇ ರಂಜಿತಲ್ಲಿ ಹೋಗಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ರು, ಗಣಪತಿ ಅನಾಥವಾಗಿದೆ, ಅಲ್ಲಿ ಒಂದು ಹೂ ಹಾಕೋರಿಲ್ಲ, ವಿಸರ್ಜನೆಯನ್ನು ಪೊಲೀಸರೇ ಮಾಡಬೇಕಾಯಿತು. ಒಂದು 4 ಜನ ನೀವು ಕೇಳಿದರೆ ಕೊಡ್ತಾ ಇರಲಿಲ್ವ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ? ಮಾಡಿದ್ರೆ ನೀವು ಆಯ್ತು, ಹೋರಾಟ ಮಾಡಿ, ಹಕ್ಕು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಆ್ಯಂಡ್ ಒನ್ಸ್ ಅಗೇನ್, ನೀವು ಉರಿಗೌಡ ನಂಜೇಗೌಡ ಅಂತ ಹೇಳ್ತೀರಿ. ಉರಿಗೌಡ ಹುಟ್ಟಿ ಆಯಿತು, ಬೆಳೆದಾಯಿತು, ಸಮಾಧಿನೂ ಆಗೋಯ್ತು ಅದು. ಈಗ ನೀವು ಬಂದ ರಾಜಕಾರಣಿಗಳಿಗೆ ಮತ್ತೊಬ್ಬರಿಗೆ ಏನು ಹೇಳ್ತೀರಿ? ಅದನ್ನೊಂದು ಬದಲಾವಣೆ ಮಾಡ್ಕೊಳ್ಳಿ. ಬೇಕಿದ್ರೆ ಒಂದು ಸಲಹೆ ನಿಮಗೆ. ಭಾರತ ದೇಶದಲ್ಲಿ ಹುಟ್ಟಿ ಬಂದಂಥ ಅನೇಕ ರಾಜ ಮಹಾರಾಜರುಗಳು ದೊಡ್ಡವರಿದ್ದಾರೆ, ಅವರ ಹೆಸರು ಇಟ್ಕೊಳ್ಳಿ ಬೇಕಿದೆ. 2 ಪಾಯಿಂಟ್ ನನಗಿರುವಂಥದ್ದು. ಅವತ್ತು ನೀವು ನಾಗಮಂಗಲ ವಿಚಾರ ತೆಗೆದ್ರೆ, ನಾಗಮಂಗಲ ನನಗೆ ತುಂಬ ದುಃಖ ಇದೆ, ಬೇಸರ ಇದೆ. ಆ ಗಲಾಟೆ ಆದ ನಂತರ ಗಣಪತಿಯಲ್ಲಿ ಕೂರಿಸಿ ಹೋಗಲಾಗಿತ್ತು. ಒಂದು ಹೂ ಹಾಕ್ಲಿಕ್ಕೆ ಜನ ಇರಲಿಲ್ಲ, ಒಂದು ನೈವೇದ್ಯ ಇಡಲಿಕ್ಕೆ ಜನ ಇರಲಿಲ್ಲ, ಒಂದು ಪೂಜೆ ಮಾಡಲಿಕ್ಕೆ, ಒಂದು ಆರತಿ ತೆಗಲಿಕ್ಕೆ ಜನ ಇರಲಿಲ್ಲ. ರಾಜಕೀಯ ಜಿದ್ದಾಜಿದ್ದಿಗೆ ಪ್ರಚಾರಕ್ಕಾಗಿ ದಯವಿಟ್ಟು ಮಾಡಬೇಡಿ. ಮಾಡೋದಿದ್ರೆ ನಿಜವಾಗ್ಲೂ ಆತ್ಮಾರ್ಥವಾಗಿ ನೀವು ನಂಬೋ ದೇವರಿಗಾಗಿ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜದ ದಂಗಲ್. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರುತ್ತಾ ಹನುಮ ಧ್ವಜ ಹಾರಿಸಲು ವಿಶ್ವ ಹಿಂದೂ ಪರಿಷತ್ VHP ಪಣ ತೊಟ್ಟಿದೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಮಾಡೋದಕ್ಕೆ ಈಗ ಮುಂದಡಿ ಇಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಶೋಭಾಯಾತ್ರೆ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನು ಮಾಡ್ತಾರೆ. ಸಮಾವೇಶದ ವೇದಿಕೆಗೆ ಉರಿಗೌಡ ನಂಜೇಗೌಡ ಹೆಸರನ್ನು ಇಟ್ಟಿದ್ದಾರೆ. ಆ ಮೂಲಕ ಕೆರೆಗೋಡು ಘಟನೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಹನುಮ ಧ್ವಜವನ್ನು ಹಾರಿಸೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಈಗ ಮುಂದಾಗಿರೋದು. ಮಂಡ್ಯದಲ್ಲಿ ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ, ಸುದ್ದಿಗೆ ಬಂದಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಜ್ಞಾಪಕಾರ್ಥ ನೆನಪಿಗಾಗಿ ನಿರ್ಮಿಸಿರುವ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮ ಧ್ವಜ ಹಾರಿಸುವ ಕೂಗು ಕೇಳಿ ಬಂದಿದೆ. ಇದಕ್ಕೆ ಅಂತಲೇ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ಇಳಿದಿದ್ದಾವೆ. ಹೇಗೆ, ಏನು, ಎತ್ತ ನೋಡಿ. ಕಳೆದ ವರ್ಷ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು. ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಇದೀಗ ಮತ್ತೆ ಹನುಮ ಧ್ವಜ ದಂಗಲ್ ಮುನ್ನೆಲೆಗೆ ಬಂದಿದೆ. ಹನುಮ ಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ. ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆಗೆ ಸಿದ್ಧತೆ. ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮ ಧ್ವಜ ಗಲಾಟೆ ಭಾರೀ ಸದ್ದು ಮಾಡಿತ್ತು. ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮ ಧ್ವಜ ಹಾರಿಸಿದ್ರು. ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಹನುಮ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು. ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ. ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ. ಅದಕ್ಕಾಗಿ ಇದೇ ಏಪ್ರಿಲ್ 12ರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಹನುಮ ಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ. ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ, ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಹಾರಬೇಕು ಅನ್ನುವಂಥದ್ದು. ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ, ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು. ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದ